ರಾಜ್ಯದಲ್ಲಿ ದಿನೇ ದಿನೇ ಅಗತ್ಯ ವಸ್ತುಗಳ ಆಧಾರಿತ ಬೆಲೆ ಏರಿಕೆಯಾಗಿ ಜನರು ಹೈರಾಣಾಗ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಇದರ ಏರಿಕೆ ನಡುವೆ ಇದೀಗ ಕೆಎಂಎಫ್ನಿಂದ ಇಂದಿನಿಂದ ಬೆಣ್ಣೆ ಮತ್ತು ತುಪ್ಪದ ಬೆಲೆ ಏರಿಕೆ ಮಾಡಿ ಮಹಿಳೆಯರ ಕಿಚನ್ ಬಜೆಟ್ಗೆ ಮತ್ತಷ್ಟು ಕತ್ತರಿ ತಂದಿದೆ. ಕೆಎಂಎಫ್ನಿಂದ 1 ಕೆಜಿ ಬೆಣ್ಣೆಗೆ 50 ರೂಪಾಯಿ ಏರಿಕೆ ಮಾಡಿದರೆ, ಅದೇ 1 ಕೆಜಿ ತುಪ್ಪಕ್ಕೆ 15,000 ಏರಿಕೆಯನ್ನು ಮಾಡಲಾಗಿದೆ. ಜನರ ಜೇಬಿಗೆ ಕೆಎಂಎಫ್ ಕತ್ತರಿಯನ್ನು ಹಾಕಿದೆ. ಕೆಎಂಎಫ್ ದರ ಏರಿಕೆ ರಾಜ್ಯ ಸರ್ಕಾರಕ್ಕೆ ಇಡೀ ಶಾಪ ಹಾಕ್ತಾ ಇದ್ದಾರೆ. ಇನ್ನು ದರ ಏರಿಕೆ ಮಾಡಿದಂತ ಬಗ್ಗೆ ಮಾತನಾಡಿರುವಂತಹ ಗ್ರಾಹಕರು, ಸರ್ಕಾರ ದರ ಏರಿಕೆ ಮಾಡಿ ನಮ್ಮ ಜೇಬಿಗೆ ಕತ್ತರಿಯನ್ನು ಹಾಕ್ತಾ ಇದ್ದಾರೆ ಎಂದಿದ್ದಾರೆ. ಹೀಗೆ ದಿಢೀರಾಗಿ ದರ ಏರಿಕೆ ಮಾಡಿದ್ರೆ ನಮ್ಮಂತಹ ಮಧ್ಯಮ ವರ್ಗದವರು ಜನರು ಹೇಗೆ ಜೀವನ ನಿಭಾಯಿಸ್ತಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರದ ದರವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಬೆಣ್ಣೆ ಮತ್ತು ತುಪ್ಪದ ಬೆಲೆ ಏರಿಕೆ, 1 ಕೆಜಿ ಬೆಣ್ಣೆಗೆ 50 ರೂಪಾಯಿ, ಕೆಜಿ ತುಪ್ಪಕ್ಕೆ 15 ರೂಪಾಯಿ ಏರಿಕೆಯಾಗಿದೆ. ಕೆಎಂಎಫ್ನಿಂದ ತುಪ್ಪ ಮತ್ತು ಬೆಣ್ಣೆಯ ದರವನ್ನು 15 ರೂಪಾಯಿ ಮತ್ತು 50 ರೂಪಾಯಿಗೆ ಏರಿಕೆ ಮಾಡಿದರೆ, ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಇಲ್ಲಿ ಸ್ಥಳೀಯರಿರ್ತಕ್ಕಂಥ ಒಂದು ಗ್ರಾಹಕರಿದೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ತುಪ್ಪದ ರೇಟ್ ಜಾಸ್ತಿ ಆಗಿದೆ ಮತ್ತು ಬೆಣ್ಣೆ ರೇಟ್ ಜಾಸ್ತಿ ಆಗಿದ್ದಾರೆ, ಏನು ಹೇಳಕ್ಕೆ ಬಯಸ್ತೀರಾ? ಇದು ಬೇಯಿಸ್ತಾರೆ, ಜಾಸ್ತಿ ಆಗಿಬಿಟ್ರೆ ಬೇರೆ ಅಮೂಲ್ಗೆ ನೋಡ್ತಾರೆ, ಅದು ಇದು ಜಾಸ್ತಿ ಆಯಿತು ನಮ್ಮ ನಂದಿಲಿ, ಇದು ಕಡಿಮೆ ಮಾಡಲೇಬೇಕು. ನಾವು ರೆಗ್ಯುಲರ್ ಇಲ್ಲಿಂದ ತುಪ್ಪ ತೊಗೊಂಡು ಹೋಗ್ತಾ ಇದೆ, ಹಾಲು ತೊಗೊಂಡು ಹೋಗ್ತಾ ಇಲ್ಲ, ಎಲ್ಲ ಐಟಮ್ ತೊಗೊಂಡು ಹೋಗ್ತಾ ಇದ್ದೀವಿ ನೀವು. ಅದಕ್ಕೆ ದಯವಿಟ್ಟು ಇದು ರೇಟ್ ಕಡಿಮೆ ಮಾಡಿ. ಸರ್, ಈ ದರ ಏರಿಕೆ ಅನ್ನೋದು ಮಧ್ಯಮ ವರ್ಗದವರಿಗೆ ಫಿಕ್ಸ್, ಪ್ರತಿ ಬಾರಿ ಏನಾದರೂ ದರ ಏರಿಕೆ ಮಾಡ್ತಾರೆ ಅಂದರೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ವಸ್ತುಗಳ ದರ ಏರಿಕೆನ ಮಾಡ್ತಿದೆ ಅಂದರೆ ಸರ್ಕಾರ ಒಂದು ಬಡವರ ಪರವಾಗಿಲ್ಲ ಅನ್ನೋದು. ಮತ್ತೆ ಹಿಂಗಾದರೆ ಮುಂದಿನ ದಿನಗಳಲ್ಲಿ ಮಧ್ಯಮ ವರ್ಗದ ಜನರು ಬದುಕೋದು ಹೆಂಗೆ ಅಂತ? ಮಧ್ಯಮ ವರ್ಗ ಜಾಸ್ತಿ ಇದೆ, ತೊಂದರೆ ಆಗುತ್ತೆ. ಸರ್ಕಾರ ಸ್ವಲ್ಪ ನಿಧಾನ ಮಾಡಬೇಕು, ಅದಕ್ಕೆ ಇಲ್ಲಿ ನೋಡಲೇಬೇಕು. ಅದು ಪ್ರತಿ ತಿಂಗಳ ಹಿಂಗೆ ಮಾಡಿದ್ದು ರೇಟ್ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಈ ಸದ್ಯಕ್ಕೆ 6 ತಿಂಗಳಿಗೆ ಜಾಸ್ತಿ ಆಗಿದೆ, 3 ಸತಿ ಆಯಿತು. ಇದೆ ನಾನು ಸರ್ಕಾರಕ್ಕೆ ಹೇಳ್ತಾ ಇದೆ, ಸ್ವಲ್ಪ ರೇಟ್ ಕಡಿಮೆ ಮಾಡಿ ಸರ್. ಸರ್, ಇದರಿಂದ ತಮ್ಮ ಆರ್ಥಿಕತೆ ಮೇಲೆ ಅಂದರೆ ಫಿನಾನ್ಷಿಯಲಿ ಎಷ್ಟು ಬರ್ಡನ್ ಆಗುತ್ತೆ? ಯಾಕಂದರೆ 1 ಕೆಜಿಗೆ 15 ರೂಪಾಯಿ ಮತ್ತು ಬೆಣ್ಣೆಗೆ 50 ರೂಪಾಯಿ ಅಂದರೆ ತುಂಬ ಇದೆ. ಯಾಕಂದರೆ ನೀವು 5 ಕೆಜಿ 10 ಕೆಜಿ ಗಟ್ಟಲೆ ತಗೋತೀರಾ, ಅದರಿಂದ ತಮಗೆ ಎಷ್ಟು ಯಾವ ಥರ ಪರಿಣಾಮ ಬೀರುತ್ತೆ ತಮ್ಮ ಕಿಚನ್ ಬಜೆಟ್ ಮೇಲೆ? ಬಜೆಟ್ ಮೇಲೆ ಜಾಸ್ತಿ ಆಗುತ್ತೆ, 20% ಜಾಸ್ತಿ ಆಗ್ಬೋದು. ಯಾಕೆ ತರಕಾರಿ ರೇಟ್ ಜಾಸ್ತಿ ಆಯಿತು, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯಿತು, ಆಮೇಲೆ ಇದು ಎಲ್ಲ ತುಪ್ಪದು ಹಾಲ್ದು ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ರು. ಇದಕ್ಕೆ ಎಲೆಕ್ಟ್ರಿಷಿಯನ್ ಅದು ಜಾಸ್ತಿ ಆಯಿತು, ನೀರ್ದು. ಸರ್, ಈಗ ಸರ್ಕಾರ ಹೇಳುತ್ತೆ ಇಲ್ಲ ನಮ್ಮ ನಿರ್ವಹಣಾ ವೆಚ್ಚ ಹೆಚ್ಚಾಯಿತು, ಅದಕ್ಕಾಗಿ ನಾವು ಅನಿವಾರ್ಯ ದರ ಏರಿಕೆ ಮಾಡೋದು ಅನಿವಾರ್ಯ ಅಂತಾರೆ. ಆದರೆ ಇಷ್ಟೇ ರೂಪಾಯಿ ಹೆಚ್ಚಿಗೆ ಮಾಡೋದು ಅನಿವಾರ್ಯ ಇತ್ತು ಅಥವಾ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಡೀತಿತ್ತು ಅನ್ಸುತ್ತಾ? ಕಮ್ಮಿ 15 ರೂಪಾಯಿ ಕಮ್ಮಿ ಮಾಡಲೇಬೇಕು, 15 ರೂಪೀಸ್ ಕಮ್ಮಿ ಮಾಡಲೇಬೇಕು ಸರ್ಕಾರ. ಅಂದರೆ ಅವರು ಈಗ ಡೀಸೆಲ್ ದರ ಜಾಸ್ತಿ ಆಗಿದೆ, ಹಂಗಾಗಿ ನಮ್ಮ ಖರ್ಚು ವೆಚ್ಚ ಜಾಸ್ತಿ ಆಗಿದೆ, ಮತ್ತು ಸ್ಯಾಲ್ರಿನ ಜಾಸ್ತಿ ಇದೆ. ಆ ಕಾರಣಕ್ಕೆ ನಾವು ಅನಿವಾರ್ಯವಾಗಿ ಮಾಡ್ತಾನೇ ಇದ್ದೀವಿ. ಆದರೆ ಬಡವರನ್ನು ಮತ್ತು ಹೆಚ್ಚು ಕಮ್ಮಿ ಜನಗಳನ್ನ ಅಭಿಪ್ರಾಯ ಕೇಳಿ ಮಾಡಬೇಕಿತ್ತು ಅನ್ಸುತ್ತಾ? ಇಲ್ಲ, ಮಾಡಲೇಬೇಕು ಸರ್. ಜನಗಳಿಗೆ ಭಾಳ ತೊಂದರೆ ಆಗ್ತದೆ. ಮಿಡಲ್ ಕ್ಲಾಸ್ಗೆ ತೊಂದರೆ ಜಾಸ್ತಿ ಆಗೋದು, ಬಡವರಿಗೆ ಏನಿಲ್ಲ ತೊಂದರೆ ಇಲ್ಲ, ಮಿಡಲ್ ಕ್ಲಾಸ್ಗೆ ಜಾಸ್ತಿ ತೊಂದರೆ ಆಗುತ್ತೆ. ಇದು ಇಲ್ಲಿ ಬಂದಿರತಕ್ಕಂಥ ವ್ಯಾಪಾರಸ್ಥರ ಮಾತು. ಅಂದರೆ ಇವರು ಪ್ರತಿ ಒಂದ್ಸರಿ ತೊಗೊಂಡ್ರೆ 5 ಕೆಜಿ ಗಟ್ಟಲೆ ಒಂದು ತೆಗೆದುಕೊಂಡು ಹೋಗ್ತಾರೆ. ಹಿಂಗೆ ಆದರೆ ಒಂದು ಪ್ರತಿ ಕೆಜಿ ತುಪ್ಪಕ್ಕೆ 15 ರೂಪಾಯಿ, ಬೆಣ್ಣೆಗೆ 50 ರೂಪಾಯಿ ಅಂದರೆ ಇದು ನಮ್ಮ ಕಿಚನ್ ಬಜೆಟ್ ಮೇಲೆ ಆರ್ಥಿಕವಾಗಿ ತುಂಬ ಹೊಡೆತ ಬೀಳುತ್ತೆ. ಶೇಕಡ ಒಂದು 15ರಿಂದ 20% ಹೆಚ್ಚಿಗೆ ಆಯಿತು. ಸೊ ಹಾಗಾಗಿ ಸರ್ಕಾರ ಇದನ್ನ ದರ ನೋಡ್ಕೊಂಡು ಹೆಚ್ಚಿಗೆ ಮಾಡಬೇಕು, ಅಥವಾ ಈ ದರ ಏನಿದ್ರೆ ವಿಡ್ರಾ ಮಾಡ್ಕೋಬೇಕಂತ ಇಲ್ಲಿರ್ತಕ್ಕಂಥ ಒಂದು ಅಂದರೆ ಸ್ಥಳೀಯ ಗ್ರಾಹಕರಿಗೆ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ವಿನೋದ್.